ಶಿವಮೊಗ್ಗದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2 ದಿನಗಳ ಮೇಧದೃಷ್ಟಿ ಯುಗ್ಮ ಟೆಕ್ ಫೆಸ್ಟ್ಗೆ ನಿನ್ನೆ ಚಾಲನೆ ದೊರೆಯಿತು. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಎಸ್ ರುದ್ರೇಗೌಡ ಎಐ ಹ್ಯಾಕಥಾನ್ಗೆ ಚಾಲನೆ ನೀಡಿದರು. ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣರಾವ್, ಸಂಸ್ಥೆಯ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್, ಪ್ರಾಂಶುಪಾಲ ಡಾಕ್ಟರ್ ವೈ ವಿಜಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಾಧಕರನ್ನು ಸನ್ಮಾನಿಸಲಾಯಿತು. ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಹ್ಯಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಬಳಿಕ ಎಸ್ ರುದ್ರೇಗೌಡ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ನವೋದ್ಯಮಿಗಳಾಗಿ ಬದಲಾಗಬೇಕು. ತಾಂತ್ರಿಕ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಯ ಸಾಧ್ಯತೆಗಳನ್ನು ಹೊಸ ಪೀಳಿಗೆ ಪರಿಣಾಮಕಾರಿಯಾಗಿ ಅನ್ವೇಷಿಸುತ್ತಿದೆ ಎಂದರು. We have managed with the people who are coming out to the college like you, and also the people who are working in the fields. Today, we have become one of the internationally reputed industry, exporting to about 30 countries. ಜಿಎಸ್ ನಾರಾಯಣರಾವ್, ಪ್ರಾಯೋಗಿಕ ಜ್ಞಾನ ನೀಡುವ ಸಾಧಕರ ಒಡನಾಟದಿಂದ ಜ್ಞಾನ ವಿಕಸನವಾಗುತ್ತದೆ. ಎಲ್ಲ ರಂಗಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಸಿಕೊಳ್ಳುವ ಪ್ರಯತ್ನಗಳು ನಡೆಯುತ್ತಿದ್ದು, ವಿಜ್ಞಾನದ ಆವಿಷ್ಕಾರಗಳು ಬದುಕಿಗೆ ಪೂರಕವಾಗಿರಬೇಕು ಎಂದರು. ಕಲಿಯಿರಿ, ಹೊಸದಾಗಿ ಪರಿವರ್ತನೆ ಆಗ್ತಕ್ಕಂಥದನ್ನ ಕಲಿಯಿರಿ. ಆದರೆ ಯಾವತ್ತೂ ಸಹ ಹಳೆಯದನ್ನ ಇದು ತ್ಯಾಜ್ಯ ಅಂತ ಬಿಸಾಡುವ ಮನೋಭಾವವನ್ನು ರೂಢಿಸ್ಕೊಳ್ಬೇಡಿ. ಒತ್ತಡವನ್ನು ನಿಯಂತ್ರಿಸಿಕೊಳ್ತಕ್ಕಂಥ ಒಂದು ಪ್ರೌಢಿಮೆಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ದೂರದರ್ಶನದೊಂದಿಗೆ ಪೂರ್ಣಾನಂದ, ಎಐ ತಂತ್ರಜ್ಞಾನ ಕುರಿತ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ ಎಂದರು. ಈಗ ಏನಾದರೂ ಡಾಕ್ಟರ್ಸ್ ಕೂಡಲೇ ಅಟೆನ್ಷನ್ ಕೊಡಬೇಕಾಗಿರುತ್ತೆ. ಅವರಿಗೆ ಏನಾದರೂ ಈಗ ತುರ್ತು ಸಹಾಯ ಬೇಕಾಗಿರುತ್ತೆ, ಇಲ್ಲ ಟ್ರೀಟ್ಮೆಂಟ್ ಆಗದಿದ್ರೆ ಅವರಿಗೆ ಸಾಯ್ತಾರೆ, ಹಾಗೇನಾದರೂ ಸಿಚುವೇಶನ್ ಇದ್ದರೆ ಅವರನ್ನು ಅದನ್ನು ಕೂಡಲೇ ರಿಕವರಿ ಮಾಡಲಿಕ್ಕೆ ಪ್ರಯಾರಿಟೈಸ್ ಮಾಡಬಹುದು. ಪ್ರಾಧ್ಯಾಪಕ ಡಾಕ್ಟರ್ ರಾಘವೇಂದ್ರ, ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಆವಿಷ್ಕಾರಗಳನ್ನು ಪರಿಚಯಿಸುತ್ತಿದ್ದಾರೆ ಎಂದರು. ನಾವು ಅವರಿಗೆ ಕೊಟ್ಟಿರುವಂಥ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಅನ್ನ ಎಐ ಯೂಸ್ ಮಾಡಿಕೊಂಡು ಅವರು ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ.